ಆ, ನಿನ್ನೆ ಏನೋ ಒಂದು ಇಲ್ಲಿ ಇನ್ಸಿಡೆಂಟ್ ಆಗಿತ್ತು ಮೀನುಗಾರಿಕೆಗೆ ಮತ್ತೆ ಕಪ್ಪೆ ಚಿಪ್ಪು ಹಿಡ್ಲಿಕ್ಕೆ ಹೋದಾಗ. ಸೊ 14 ಜನರ ಟೀಮ್ ಹೋಗಿತ್ತು. ಸೊ ಅದರಲ್ಲಿ ಒಬ್ಬರು ಬಾಡಿ ಸಿಕ್ಕಿರಲಿಲ್ಲ ಇಲ್ಲಿವರೆಗೂ. ಸೊ ಈಗ ಅವರೊಬ್ಬರು ಬಾಡಿ ಮಾದೇವನ್ ಅವ್ರದ್ದು. ಸೊ ಈ ಬೆಳಿಗ್ಗೆ ಈಶ್ವರ್ ಮಲ್ಪೆ ತಂಡ ಮತ್ತು NDRF ತಂಡಗಳು ಕಾರ್ಯಾಚರಣೆಗೆ ಇಳಿದಿದ್ದು. ಸೊ ಈಗಾಗಲೇ ಅವ್ರದ್ದೊಬ್ಬರು ಬಾಡಿ ಸಿಕ್ಕಾಯಿತು. ಸೊ ಅದನ್ನು ನಾವು ಆಂಬ್ಯುಲೆನ್ಸಲ್ಲಿ ಅದನ್ನು ಹಾಕ್ಕೊಂಡು ನಾವು ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡ್ತಾ ಇದ್ದೀವಿ. ಎಷ್ಟು ಗಂಟೆಗೆ ಸಿಕ್ಕಿತ್ತು? ಸೊ ಈಗ ಒಂದು 10 ನಿಮಿಷ ಹಿಂದ್ಗಡೆನೆ, ಈಗ ಸುಮಾರು ಒಂದು 8:15ಗೆಲ್ಲ ಬಾಡಿ ಸಿಕ್ತಿದೆ. ಒಟ್ಟು ಈಗ 14 ಮಂದಿಯಲ್ಲಿ ಮೃತಪಟ್ಟವರ ಸಂಖ್ಯೆ ಒಟ್ಟಾರೆಯಾಗಿ 11 ಜನ ಮೃತಪಟ್ಟವರು. ಸೊ ನಿನ್ನೆ 10 ಬಾಡಿ ಸಿಕ್ಕಿತ್ತು. ಸೊ ಇವತ್ತೊಂದು ಬಾಡಿ ಸಿಕ್ತು, 11 ಜನ. ಸೊ ಉಳಿದಂಗೆ 2 ಜನ ಉಡುಪಿ ಆಸ್ಪತ್ರೆಯಲ್ಲಿ ಸೊ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ, ಅವರು ಚೇತರಿಕೊಳ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಇದೆ. ಇನ್ನು ಉಳಿದಂಗೆ ನಿನ್ನೆ ಒಬ್ಬರು ಅವರು ಗುಣಮುಖರಾಗಿ ಅವರನ್ನು ನಾವು ಮನೆಗೆ ಕಳಿಸ್ಕೊಟ್ಟಾಗಿತ್ತು. ಈಗ ಇವರ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟದೆಲ್ಲ ಇದು ಮಹಾಚಾರ ಗೀತ ಹೇಗೆ ಅಲ್ಲ ಇವತ್ತು ಇವತ್ತು ಎಲ್ಲ ಅಂತ್ಯ ಸಂಸ್ಕಾರದ ನಾವು ಪ್ರಿಪರೇಷನನ್ನು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಸೈಡಿಂದ ಏನು ಪ್ರಿಪರೇಷನ್ ಮಾಡ್ಕೋಬೇಕು ಸೊ ಅದನ್ನೆಲ್ಲ ತಯಾರಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಪಂಚಾಯತಿಯವರು ನಾವು ಎಲ್ಲ ಕೂಡ್ಕೊಂಡು ಈಗ ನಮ್ಮ ಜಿಲ್ಲಾಡಳಿತದಿಂದ ಆಮೇಲೆ ಕುಟುಂಬದವ್ರ ಜೊತೆ ಮಾತಾಡಿಕೊಂಡು ಅವರು ಯಾವ ಥರ ಹೇಳ್ತಾರೆ ಅನ್ನೋದು ಅವ್ರ ವಿಧಿವಿಧಾನಗಳ ಪ್ರಕಾರ ಅದನ್ನು ಅಂತ್ಯಕ್ರಿಯೆ ಮಾಡ್ತೀವಿ.